ಕೊಡ್ತಾನಂತ ಇನ್ನು ಇಟ್ಕೊಂಡು. ಆದ್ರೆ ನೀವೆಲ್ಲ ವಿಶ್ವವಿದ್ಯಾಲಯದಲ್ಲಿ ಓದ್ತಿರುವಂತಹ ಪ್ರಜ್ಞಾವಂತರು, ನೀವೊಂದು ಪ್ರಶ್ನೆ ಕೇಳಬೇಕಲ್ವಾ ಸ್ನೇಹಿತರೆ? ಇವನು ಇಲ್ಲಿ ಧರ್ಮರಾಯನ್ ಛತ್ರ ನಡೆಸ್ತಾರ, ಮುಖೇಶ್ ಅಂಬಾನಿ ಛತ್ರ ನಡೆಸಲ್ಲ. ಇವ್ರದ್ದು ಉದ್ಯೋಗ, ಇವ್ರು ಇಲ್ಲಿ ಬಂದಿರೋದೇ ಏನಕ್ಕೆ? ಉದ್ಯಮದಲ್ಲಿರುವುದು ಲಾಭ ಮಾಡುವುದಕ್ಕೆ. ನಮಗೆ ಬಿಟ್ಟಿ ಸಿಂಗ್ ಕೊಟ್ರೆ ಇವ್ರಿಗೆ ಲಾಭ ಹೆಂಗ್ ಬರುತ್ತೆ ಅಂತ ಒಂದು ಪ್ರಶ್ನೆ ಕೇಳಬೇಕು ಬೇಡ? ಹೆಂಗ್ ಬರುತ್ತೆ ಇವ್ರಿಗೆ ಲಾಭ ಅಂತಂದ್ರೆ, ಅವನು ತಾನು 1,25,000 ಕೋಟಿ ರೂಪಾಯಿ ಬಂಡವಾಳ ಹೂಡಿದ್ದೀನಿ ಅಂತ ಹೇಳ್ತಾನೆ. ಆ 1,25,000 ಕೋಟಿ ರೂಪಾಯಿ ಬಂಡವಾಳದಲ್ಲಿ 60,000 ಕೋಟಿ ರೂಪಾಯಿ ನಮ್ಮ ಬ್ಯಾಂಕ್ಗಳು ಕೊಟ್ಟಿರೋ ಸಾಲ, ಇನ್ನು 40,000 ಕೋಟಿ ರೂಪಾಯಿ ನಮ್ಮ ನಿಮ್ಮಂತ ಮುಟ್ಟಾಳರು ಕೊಟ್ಟಿರುವಂತ ಒಂದು ಈಕ್ವಿಟಿ, ಇನ್ನೊಂದು 10,000 ಕೋಟಿ ರೂಪಾಯಿ ಮಾತ್ರ ಅವನು ಕತ್ತು ಬೇರೆ ದೇಶದಲ್ಲಿ ಮುಚ್ಚಿಟ್ಟಂತ ಬ್ಲಾಕ್ ಮನಿಯನ್ನ ತಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾವುದು ಅವರ ಸ್ವಂತ. ಈ ಮುಖೇಶ್ ಅಂಬಾನಿ ಅವರು ವಾರ್ಷಿಕ ಆಸ್ತಿ ಮೌಲ್ಯ, ವಾರ್ಷಿಕ ಅವರ ಒಟ್ಟಾರೆ ಆಸ್ತಿ ಪಾಸ್ತಿ, ಯಾಕೆ ಇವನ್ನೆಲ್ಲ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಸಂವಿಧಾನದ ಪ್ರಧಾನ ಆಶಯ ಕೇವಲ ರಾಜಕೀಯ ಸ್ವಾತಂತ್ರ್ಯವಲ್ಲ, ಸಮಾನತೆ. ಸಮಾನತೆ ಅಂದ್ರೆ ಆರ್ಥಿಕ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆ ಮುಖ್ಯವಾಗಿ. 70 ವರ್ಷಗಳಲ್ಲಿ ಅಂಬೇಡ್ಕರ್ ಕನಸಿದಂತ ಸಂವಿಧಾನ ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರವನ್ನ ಕಡಿಮೆ ಮಾಡಬೇಕಾಗಿತ್ತು. ಈ ದೇಶದ ಮಹಿಳೆಯರಿಗೆ, ದಲಿತರಿಗೆ, ದುರ್ಬಲರಿಗೆ ಘನತೆಯಿಂದ ಬದುಕುವಂತಹ ಸಮಾನವಾದ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕಾಗಿತ್ತು. ಪ್ರಾರಂಭದಲ್ಲಿ ಹೇಳಿದಂತ ಉದಾಹರಣೆಗಳೆಲ್ಲವೂ ಕೂಡ ಕಳೆದ 6 ತಿಂಗಳಲ್ಲಿ ನಡೆದ ಘಟನೆಗಳು. ನಾನು ಹೇಳಿ ಸಾಮಾಜಿಕ ಸ್ಥಾನಮಾನಕ್ಕೆ ಅಸಮಾನತೆ ಇರುವ ಪ್ರಶ್ನೆಗಳು ಕಳೆದ 70 ವರ್ಷಗಳಿಂದ ಈ ದೇಶ ನಡೆದಿರೋ ಪರಿಸ್ಥಿತಿ ನಾನು ನಿಮ್ಗೆ ಹೇಳ್ತೀನಿ. 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಬಡವ ಮತ್ತು ಶ್ರೀಮಂತರ ನಡುವಿನ ಅನುಪಾತ 1:50 ಇತ್ತು. ಬಡವನ ಹತ್ರ 1 ರೂಪಾಯಿ ಇದ್ರೆ ಶ್ರೀಮಂತ ಹತ್ರ 50 ರೂಪಾಯಿ ಇತ್ತು. ಇವತ್ತು ಅದು 1:3500. ಬಡವನ ಹತ್ರ 1 ರೂಪಾಯಿ ಇದ್ರೆ ಶ್ರೀಮಂತ ಹತ್ರ 3,500 ರೂಪಾಯಿ ಇದೆ. ಹೇಗೆ? 800 ಪಟ್ಟು ಜಾಸ್ತಿ ಇದೆ ಬಡವ ಶ್ರೀಮಂತರ ನಡುವಿನ ಅಂತರ. ಇದರ ಪರಿಣಾಮ ಏನು? ಪ್ರಪಂಚದಲ್ಲಿ ಬಡತನದಲ್ಲಿರುವಂತಹ ದೇಶಗಳಲ್ಲಿ 150 ದೇಶಗಳಲ್ಲಿ ನಾವು ಕೆಳಗಡೆಯಿಂದ 10ನೇವರು, ಮೇಲಿಂದ ಕೆಳಗಡೆಯಿಂದ 10ನೇವರು 140ನೇ ದೇಶದಲ್ಲಿದ್ದೀವಿ. ಆದ್ರೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳಿರುವಂತಹ ದೇಶಗಳಲ್ಲಿ ಮೇಲ್ಗಡೆಯಿಂದ 4ನೇವರಾಗಿದೆ. ಈ ವೈರುಧ್ಯಕ್ಕೆ ಹೇಳ್ತಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳಿರುವುದು ಒಂದು ಅಮೆರಿಕಾದಲ್ಲಿ, 2ನೇ ಜಪಾನ್ನಲ್ಲಿ, 3ನೇ ಚೀನಾದಲ್ಲಿ, 4ನೇ ಭಾರತದಲ್ಲಿ. ಅದರಲ್ಲಿ ನಂಬರ್ 1 ಯಾರಪ್ಪ ಅಂತಂದ್ರೆ ನಿಮ್ಗೆ ಜಿಯೋ ಸಿಮ್ ಕೊಟ್ಟಂತ ಮುಖೇಶ್ ಅಂಬಾನಿ. ಈ ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಅಂತ ಇಬ್ಬರು ಅಂಟಮಗಳ ಒಟ್ಟು ಆಸ್ತಿ ಪಾಸ್ತಿ 3,25,000 ಕೋಟಿ ರೂಪಾಯಿ. 3,25,000 ಕೋಟಿ ರೂಪಾಯಿ. 1947ರಲ್ಲಿ ಧೀರುಭಾಯ್ ಅಂಬಾನಿ ಬಟ್ಟೆ ಅಂತ ಕೂತ್ಕೊಂಡು ಮಾರಾಟ ಮಾಡ್ತಾರೆ. 1980ರಲ್ಲಿ ಇವರ ಆಸ್ತಿ ಪಾಸ್ತಿಗಳು 60 ಕೋಟಿ ದಾಟಿರಲಿಲ್ಲ. 2016ರ ವೇಳೆಗೆ ಬಂದ್ರೆ 3,25,000 ಕೋಟಿ. ಹೆಂಗಾಯ್ತು? ಅದೇ ಸಮಯದಲ್ಲಿ ನಮ್ಮ ದೇಶದ ಒಟ್ಟಾರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಒಂದು ಸರ್ವೆ ಹೇಳುತ್ತೆ, ಈ ದೇಶದ 75% ಜನರ ಮಾಸಿಕ ಆದಾಯ 5,000 ರೂಪಾಯಿ. ಕೇವಲ 5,000. ಇವ್ರದ್ದು 3,25,000 ಕೋಟಿ ರೂಪಾಯಿ. ನಮ್ಮ ಕರ್ನಾಟಕದ ಪ್ರಗತಿಪರ ರಾಜ್ಯ ಅಂತ ಕರೀತಾರೆ. 6.5 ಕೋಟಿ ಜನ ಇದ್ದಾರೆ. 1,25,00,000 ಎಕರೆಯಷ್ಟು ಉಳುವಯೋಗ್ಯ ಭೂಮಿ ಇದೆ. ಹೈಯೆಸ್ಟ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಆಗೋದು ಕರ್ನಾಟಕದಿಂದ. ಇಂಥ ಪ್ರಗತಿಪರ ರಾಜ್ಯದ ವಾರ್ಷಿಕ ಬಜೆಟ್ ಹೋದ ತಿಂಗಳು 1,76,000. ಇಡೀ ಕರ್ನಾಟಕದ ಬಜೆಟ್ 1,86,000 ಕೋಟಿ. ಒಂದು ಕುಟುಂಬದ ಆಸ್ತಿ 3,25,000 ಕೋಟಿ. 2 ಕರ್ನಾಟಕ ಹಾಕಿದ್ರೆ ಒಂದು ಕುಟುಂಬ ಆಗುತ್ತೆ ಅಂದ್ರೆ ಯಾವ ಪ್ರಮಾಣದ ಆರ್ಥಿಕ ಸಂಪನ್ಮೂಲಗಳ ಕೇಂದ್ರೀಕರಣ ಆಗ್ತಾ ಇದೆ. ಆದ್ರೆ ನಮ್ಮ ಸಂವಿಧಾನದ ಆರ್ಟಿಕಲ್ 39C ಹೇಳುತ್ತೆ, ಅಂಬೇಡ್ಕರ್ ಬರೆದಂತ ಸಂವಿಧಾನದ ಆರ್ಟಿಕಲ್ 39C ಹೇಳುತ್ತೆ, ಈ ದೇಶದ ಆರ್ಥಿಕ ನೀತಿಗಳು ಹೇಗಿರಬೇಕಪ್ಪ ಅಂತಂದ್ರೆ ಸಂಪತ್ತು ಒಂದು ಕಡೆ ಕೇಂದ್ರೀಕರಣವಾಗದಂತೆ ಆರ್ಥಿಕ ನೀತಿಗಳನ್ನ ರಚಿಸಬೇಕು. ಸಂಪತ್ತು ಒಂದು ಕಡೆ ಕೇಂದ್ರೀಕರಣ ಆಗಬಾರ್ದು, ಸಂಪತ್ತೆಲ್ಲರಿಗೂ ಹಂಚಿಕೆ ಆಗಬೇಕು. ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಸಂಪತ್ತು ಒಂದು ಕಡೆ ಕೇಂದ್ರೀಕರಣ ಆಗ್ತಿದೆ. ಸಂಪತ್ತಿನ ಸೃಷ್ಟಿಸುವವರು ನಾವೇ ಆದರೂ ಕೂಡ ನಾವು ದಿನೇ ದಿನೇ ಬಡವರಾಗ್ತಾ ಇದ್ದೀವಿ. ಈ ವೈರುಧ್ಯಕ್ಕೆ ಕಾರಣ ನಾವು ಸಮಾರೋಪ ಭಾಷಣದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿರೋದು ಪ್ರಧಾನವಾಗಿ ಈ ವಿಷಯ. ನಮ್ಮ ಸಂವಿಧಾನದ ಶಕ್ತಿ, ನಮ್ಮ ಸಂವಿಧಾನದ ಮಿತಿ. ಅಂಬೇಡ್ಕರ್ ಅವರ ಒಟ್ಟಾರೆ
ತಾತ್ವಿಕತೆಯ ಶಕ್ತಿ ಮತ್ತು ಇವತ್ತು ಅದನ್ನ ನಾವು ಅನ್ವಯಗೊಳಿಸಬೇಕಾದ್ರೆ ಅಂಬೇಡ್ಕರ್ನು ಅರಗಿಸ್ಕೊಂಡು ಇನ್ನು ಮುಂದಕ್ಕೆ ಹೋಗಬೇಕಾಗಿರುವ ಇವತ್ತಿನ ಸಂದರ್ಭ. ಇವೆರಡನ್ನ ನಿಮ್ಮ ಜೊತೆ ನಾವು ಹಂಚಿಕೊಂಡು ಸಾರಾಂಶದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಏನು ಇವತ್ತು ನಾವು ಅಂಬೇಡ್ಕರ್ ಅವರ ಬರೆದ ಸಂವಿಧಾನದಲ್ಲಿ ಅತ್ಯಂತ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಜಗತ್ತಿನಲ್ಲಿ ಸ್ವಾತಂತ್ರ್ಯ ಬಂದ ತಕ್ಷಣವೇ ಯೂನಿವರ್ಸಲ್ ಫ್ರಾಂಚೈಸ್ ಎಲ್ಲರಿಗೂ ಮತದಾನದ ಹಕ್ಕು ಸಿಕ್ಕಿದ್ದು ಭಾರತದಲ್ಲೇ ಪ್ರಥಮವಾಗಿ. ಮಹಿಳೆಯರಿಗೆ ಓಟಿನ ಹಕ್ಕು ಲಂಡನ್ ನಲ್ಲಿ, ಇಲ್ಲಿ ಪಾರ್ಲಿಮೆಂಟಿ ವ್ಯವಸ್ಥೆಯ ಜನಕ ಅಂತ ಹೇಳ್ತಾರಲ್ಲ, ಪಾರ್ಲಿಮೆಂಟ್ ವ್ಯವಸ್ಥೆಯ ತಾಯಿಯಾಗಿರುವಂತಹ ಇಂಗ್ಲೆಂಡಿನಲ್ಲಿ ಅವರ ಮಗನಿಗೆ ಓಟಿನ ಹಕ್ಕಿರಲಿಲ್ಲ ಅಂತ ಗದೆ ಮಾತು. ಹೆಂಗಸರಿಗೆ ಓಟಿನ ಹಕ್ಕಿರಲಿಲ್ಲ. ಸುಮಾರು ವರ್ಷಗಳ ಕಾಲ ಕಾರ್ಮಿಕರಿಗೆ ಓಟಿನ ಹಕ್ಕಿರಲಿಲ್ಲ. ನಮ್ಮ ದೇಶದಲ್ಲೂ 1919ರಿಂದ 1935 ತನಕ ಬೇರೆ ಬೇರೆ ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಾದವು, ಈ ಎಲ್ಲಾ ಅಸೆಂಬ್ಲಿಗಳಲ್ಲೂ ಕೂಡ ಓಟು ಹಾಕುವ ಹಕ್ಕಿದ್ದದ್ದು ಕೇವಲ ಪದವೀಧರರಿಗೆ ಮತ್ತು ಆದಾಯ ತೆರಿಗೆಯನ್ನು ಕಟ್ಟಿದ್ದವರಿಗೆ ಮಾತ್ರ. ಅಂದ್ರೆ 10% ಜಾಸ್ತಿ ಜನ ಓಟ್ ಹಾಕ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಎಲ್ಲರೂ ಒಂದೇ, ಬಡವನು ಒಂದೇ, ಶ್ರೀಮಂತನೂ ಒಂದೇ, ದಲಿತನೂ ಒಂದೇ, ಬಲಿತನೂ ಒಂದೇ, ಹೆಣ್ಣು ಒಂದೇ, ಗಂಡು ಒಂದೇ, ಎಲ್ಲರಿಗೂ ಒಂದೇ ಓಟು, ಎಲ್ಲರಿಗೂ ಒಂದೇ ಓಟು ಅನ್ನುವಂಥದ್ದು ಒಂದು ಕ್ರಾಂತಿಕಾರಿಯಾದಂತಹ ಪರಿವರ್ತನೆ ನಮ್ಮ ದೇಶದ ಆಡಳಿತ ವ್ಯವಸ್ಥೆ. ಅದು ಸಾಧ್ಯವಾದದ್ದು ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ಅಂತಹ ಚಿಂತನೆ ಮಾಡ್ತಿದ್ದಂತಹ ಜನ ಸ್ವಾತಂತ್ರ್ಯ ಹೋರಾಟದ ಗಾಳಿಯ ಪ್ರಮುಖವಾದ ವಾಯ್ಸ್ಗಳಾಗಿದ್ದು ಕಾರಣಕ್ಕೆ ಹೀಗಾಗಿ ನಮಗೆ ಸಿಕ್ತು. ಆದ್ರೆ ಇದನ್ನೇ ಪ್ರಜಾತಂತ್ರ ಅಂತ ಕರೆದುಕೊಳ್ಳುವಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಇದೆ ಅಂತ ಅಂಬೇಡ್ಕರ್ ಪದೇ ಪದೇ ಹೇಳ್ತಾರೆ. ಅಂಬೇಡ್ಕರ್ ತುಂಬಾ ಮುಖ್ಯವಾದದ್ದು ಈ ಕಾರಣಕ್ಕೆ, ಒಂದು ಅಂತರ್ಗತವಾಗಿ ಅಸಮಾನತೆ ಇರುವಂತಹ ಸಮಾಜದಲ್ಲಿ, ತಾರತಮ್ಯಗಳು ತುಂಬಿ ತುಳುತ್ತಿರುವಂತಹ ಸಮಾಜದಲ್ಲಿ, ಸಾಮಾಜಿಕ ತಾರತಮ್ಯ, ಆರ್ಥಿಕ ಅಸಮಾನತೆ ತುಂಬಿ ತುಳುತ್ತಿರುವಂತಹ ಸಮಾಜದಲ್ಲಿ ಕೇವಲ ಓಟಿನ ಹಕ್ಕನ್ನು ಕೊಟ್ಟು ಮಾತ್ರಕ್ಕೆ ಜನರು ಸಮಾನರಾಗುವುದಿಲ್ಲ. ಒಂದು ಓಟು, ಒಂದು ಮನುಷ್ಯ, ಒಬ್ಬ ವ್ಯಕ್ತಿ ಒಂದು ಓಟು, ಒಂದು ಮೌಲ್ಯ. ರಾಜಕೀಯವಾಗಿ ಸರಿ, ಆದ್ರೆ ಸಾಮಾಜಿಕವಾಗಿ ಒಬ್ಬ ಮನುಷ್ಯನಿಗೆ ಒಂದೇ ಮೌಲ್ಯ ಇದೆಯಾ? ತುಂಬಾ ಸರಳವಾದಂತ ಪ್ರಶ್ನೆ. ಅಂಬೇಡ್ಕರ್ ಈ ಪ್ರಶ್ನೆಯನ್ನೇ ಕೇಳೋದು. ಇವತ್ತು ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ, ಗಂಡನಿಗೆ ಯಾವುದೋ ಒಂದು ಪಕ್ಷದ ಆಸೆ, ಹೆಂಡತಿಗೂ ಹೇಳ್ತಾನೆ ಇದೇ ಓಟ್ ಹಾಕ್ಬೇಕು ಅಂತ. ಇವಾಗ ಒಂಚೂರು ಹೆಂಡತಿಗಳು ಗಂಡನ ಮಾತನ್ನು ಉಲ್ಲಂಘಿಸಬಹುದು. ನಾನು 10 ವರ್ಷದ ಹಿಂದಿನ ಮಾತು ಹೇಳ್ತಿದ್ದೀನಿ, ಇಟ್ಕೊಳ್ಳಿ. ಹೋಗ್ಬಿಟ್ಟು ಗಂಡ ಬಯಸದಂತ ಪಕ್ಷಕ್ಕೆ ಓಟ್ ಹಾಕಿ ಬಂದ್ರೆ ಆ ಹೆಂಡತಿ ಸಂಸಾರ ಮಾಡಕ್ ಸಾಧ್ಯವಾಗಿತ್ತ? ಹೆಂಗಸಿಗೂ ಓಟಿನ ಹಕ್ಕಿದೆ, ಆದ್ರೆ ಕುಟುಂಬದಲ್ಲಿ ಹೆಂಗಸಿಗೆ ಸರಿಸಮ ಸ್ಥಾನಮಾನ ಇದ್ದೀರ, ಈ ಸ್ವಾತಂತ್ರ್ಯಕ್ಕೆ ಅರ್ಥವಿರುತ್ತ? ಒಂದು ಹಳ್ಳಿನ ದೊಡ್ಡ ಭೂಮಾಲಿಕ ಇರ್ತಾನೆ, ಅವನೊಂದು ಪಕ್ಷ ಇರುತ್ತೆ. ಜೀತಗಾರ ಬೆಳಗ್ಗೆ ಎದ್ದ ಅಂತಂದ್ರೆ ಅವನಂತ ಕೆಲಸಕ್ಕೆ ಹೋಗ್ಬೇಕು, ಕೂಲಿ ಕೆಲಸಕ್ಕೆ. ಭೂಮಾಲಿಕ ಹೇಳಿದಂತ ಪಕ್ಷಕ್ಕೆ ಓಟ್ ಹಾಕ್ತೀರ, ಬೇರೆ ಪಕ್ಷಗಳು ಓಟ್ ಹಾಕಿದ್ರೆ ವಾಪಸ್ ಹಳ್ಳಿನಲ್ಲಿ ಬದುಕಕ್ಕೆ ಸಾಧ್ಯವ? ಬೆಂಕಿ ಹಚ್ಚಿಬಿಡ್ತಿದ್ದಾರೆ, ಗುಡಿಸ್ಕೊಂಡು ಬೆಂಕಿ ಹಚ್ಚಿಬಿಡ್ತಿದ್ದಾರೆ. ಅವ್ರು ಹೇಳಿದ ಪಕ್ಷದವ್ರು ಓಟ್ ಹಾಕಲಿಲ್ಲ. ಬಿಹಾರದ ಕತೆ ಇಲ್ಲ, ಕರ್ನಾಟಕದ ಕತೆ ನಾನು ಕೇಳಿ. ಹೀಗಾಗಿ ಅಂಬೇಡ್ಕರ್ ಪ್ರಶ್ನೆ ಮಾಡ್ತಾರೆ, ಸಾಮಾಜಿಕ ಆರ್ಥಿಕ ಸಮಾನತೆ ಇಲ್ಲದಂತಹ ಒಂದು ಸಂದರ್ಭದಲ್ಲಿ ಕೇವಲ ರಾಜಕೀಯ ಸ್ವಾತಂತ್ರ್ಯವನ್ನು ಕೊಟ್ಟರೆ ಅದು ಬಲಿಷ್ಠರ ಶೋಷಣೆಯನ್ನ ಮುಂದುವರಿಸಲು ಅನುಕೂಲ ಮಾಡ್ತದೆ. ಹೀಗಾಗಿ ಆದಷ್ಟು ಬೇಗ ನಾವು ಈ ಶೋಷಣೆಯನ್ನ ಕೊನೆ ಮಾಡಬೇಕು. ಅದಕ್ಕೇನು ಹೇಳ್ತಾರೆ ಅವರು? ತುಂಬಾ ಮುಖ್ಯವಾಗಿ ಅಂಬೇಡ್ಕರ್ ಈ ಪ್ರಶ್ನೆ ತುಂಬಾ ಮುಖ್ಯಸ್ಥೆ ನಮ್ಮ ಮುಂದೆ ಇರೋದು ಈ ಸಲ. ಆಗಲೇ ಭಾಷಣಕಾರರು ಬೆಳಗ್ಗೆ ಮಾತಾಡಿದಾಗ ಪದೇ 1949 ನವೆಂಬರ್ 26ನೇ ತಾರೀಕು ಅಂಬೇಡ್ಕರ್ ಮಾಡುವಂತ ಭಾಷಣವನ್ನ ಸಾರಾಂಶದಲ್ಲಿ, ಆ ಭಾಷಣದ ಮುಖ್ಯ ಸಾರಾಂಶ ಇಷ್ಟೇ: ರಾಜಕೀಯ ಸ್ವಾತಂತ್ರ್ಯ ತುಂಬಾ ಚೆನ್ನಾಗಿದೆ, ಆದ್ರೆ ಯಾವ ವ್ಯವಸ್ಥೆಯ ಕಾರಣದಿಂದ, ಬೈ ರೀಸನ್ಸ್ ಆಫ್ ವಿಚ್ ಇನ್ಸ್ಟಿಟ್ಯೂಷನ್ಸ್, ಯಾವ ವ್ಯವಸ್ಥೆಯ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯ ಕಾರಣಕ್ಕಾಗಿ ಈ ದೇಶದಲ್ಲಿ ಸಾಮಾಜಿಕ ಆರ್ಥಿಕ ತಾರತಮ್ಯಗಳಿದ್ದಾವೋ ಆ ವ್ಯವಸ್ಥೆಯನ್ನ ನಾಶಗೊಳಿಸ್ತೀರಾ, ನಮ್ಮ ದೇಶದಲ್ಲಿ ಸಮಾನತೆ ಸಾಧ್ಯವಿಲ್ಲ. ಹೀಗಾಗಿ ಆದಷ್ಟು ಬೇಗ ಈ ವ್ಯವಸ್ಥೆಯನ್ನ ನಾಶಗೊಳಿಸುವ ಪ್ರಯತ್ನ ಮಾಡಬೇಕು. ಯಾವ ವ್ಯವಸ್ಥೆ? ಬಡವ ಶ್ರೀಮಂತರ ವ್ಯವಸ್ಥೆ ಯಾವುದು? ಜಾತಿ ವ್ಯವಸ್ಥೆ ಯಾವುದು? ಇದನ್ನ ತುಂಬಾ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳ್ತಾರೆ. ನಮ್ಮ ದೇಶದ ಅತ್ಯಂತ ದುರ್ಬಲ ವರ್ಗದವರಿಗೆ ಇಬ್ಬರು ಶತ್ರುಗಳು. ಒಂದು ಬಂಡವಾಳಶಾಹಿ, ಇನ್ನೊಂದು ಬ್ರಾಹ್ಮಣಶಾಹಿ. ಇವೆರಡು ಶತ್ರುಗಳು ಏಕಕಾಲದಲ್ಲಿ ಜಾತಿ ವ್ಯವಸ್ಥೆಯನ್ನ, ಏಕಕಾಲದಲ್ಲಿ ಬಡವ ಬಲಿದಾನ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ವ್ಯವಸ್ಥೆ ನಾಶವಾಗದೆ ಕೇವಲ ರಾಜಕೀಯ ಸ್ವಾತಂತ್ರ್ಯವನ್ನ ಕೊಟ್ರೆ, ಕೇವಲ ಎಲ್ಲರಿಗೂ ಓಟ್ ಅಂತ ಕೊಟ್ರೆ
ತೀವ್ರವಾಗಿ ಅಂಬೇಡ್ಕರ್ ಅವರನ್ನ ಕಾಡಿತ್ತು. ಹೀಗಾಗಿ ಅವರು 1947ರಲ್ಲಿ ಅವರು ಸಂವಿಧಾನ ಸಭೆಯ ಸದಸ್ಯತ್ವ ಪಾರ್ಟಿಷನ್ ಕಾರಣಕ್ಕೆ ರದ್ದಾದ ನಂತರದಲ್ಲಿ ಒಂದು ಪುಸ್ತಕ, ಅದು ನಿಜವಾದ ಸಂವಿಧಾನ, ಒಂದು ಪುಸ್ತಕ ಬರೀತಾರೆ 1947ರ ಮಾರ್ಚ್ ತಿಂಗಳಲ್ಲಿ. ನಿನ್ನೆ ಬಹುಶಃ ಚಂದ್ರಶೇಖರ್ ಅವರು ಅದರ ಬಗ್ಗೆ ನೀವು ವಿಶದವಾಗಿ ವಿವರಿಸಿ ಹೇಳಿ. ಸ್ಟೇಟ್ ಅಂಡ್ ಮೈನಾರಿಟಿ ಹೆಂಗೆ ಈ ಸಮಾನತೆ ಸಾಧಿಸಲಿಕ್ಕೆ ಸಾಧ್ಯ? ಭೂಮಿಯ ರಾಷ್ಟ್ರೀಕರಣ, ಸಂಪತ್ತಿನ ರಾಷ್ಟ್ರೀಕರಣ, ಸಾಮೂಹಿಕ ಜೀವನ, ಸಹಜೀವನ ಸಾಧ್ಯವಾಗುವಂತಹ ಒಂದು ಪ್ರಭುತ್ವ ಸಮಾಜವಾದ ಕಲ್ಪನೆಯನ್ನು ಅಂಬೇಡ್ಕರ್ ಹೊಂದಿದ್ದಾರೆ. ಏಕಕಾಲದಲ್ಲಿ ಜಾತಿ ವ್ಯವಸ್ಥೆ, ವರ್ಗ ವ್ಯವಸ್ಥೆ ಎರಡೂ ನಾಶವಾಗುವಂತಹ ಜಾತಿ ವ್ಯವಸ್ಥೆ ಯಾಕಿದೆ ಈ ದೇಶದಲ್ಲಿ? ಯಾಕೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ ಅಂದ್ರೆ ನಮ್ಮ ಇತಿಹಾಸದಲ್ಲಿ ನಾವು ಯಾವತ್ತೂ ಕೂಡ ಅಂಟಮಂಡ್ರ ತರ ಬದುಕೇ ಇಲ್ಲ, ಸಹಜೀವನ ಸಾಧ್ಯವೇ ಆಗಿಲ್ಲ ನಮ್ಮ ದೇಶದಲ್ಲಿ. ನಮ್ಮ ಹಳ್ಳಿಯಲ್ಲಿ ಹೆಂಗಿರ್ತವೆ? ಶ್ರೀಮಂತರದ್ದು ಮೇಲ್ಜಾತಿಗಳದ್ದು ಕೇರಿಗಳು ಒಂದು ಕಡೆ, ಅಗ್ರಹಾರಗಳು, ಆಮೇಲೆ ಕುರುಬ ಕೇರಿ, ಲಿಂಗಾಯತರು ಓಣಿ, ಆಮೇಲೆ ಈ ಕಡೆ ಬಂದ್ರೆ ದಲಿತರ ಕೇರಿ. ಸಹಜೀವನ ಇಲ್ಲೇ ಇಲ್ಲ ಒಂದು ಹಳ್ಳಿನಲ್ಲಿ, ಬೇರೆ ಬೇರೆಯಾಗಿ ವಿಂಗಡಿಸಿ ಬದುಕ್ತಾ ಇದ್ದೀವಿ. ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು ಅಂತಂದ್ರೆ ಎಲ್ಲರೂ ಒಟ್ಟಿಗೆ ದುಡಿಯಬೇಕು. ಒಟ್ಟಿಗೆ ದುಡಿದಾಗ ನಿಮ್ಮ ಕಷ್ಟದಲ್ಲಿ ನಾನು, ನನ್ನ ಕಷ್ಟದಲ್ಲಿ ನೀವು ಭಾಗಿಯಾಗಬೇಕಾದ್ರೆ ಸಹಜೀವನ ಮತ್ತು ಭ್ರಾತೃತ್ವದ ಮೌಲ್ಯಗಳು ಸಹಜವಾಗಿ ಬರ್ತವೆ. ಆ ಸಹಜೀವನವನ್ನ ಸಾಧ್ಯವಾಗಿಸಲು ಸಂಪತ್ತಿನ ರಾಷ್ಟ್ರೀಕರಣ ಅಂತ ಹೇಳಿ. ದುರದೃಷ್ಟವಶ 1947ರ ಆಗಸ್ಟ್ 15ರ ನಂತರದಲ್ಲಿ ಸ್ವಾತಂತ್ರ್ಯ ಅಂತ ಪಡ್ಕೊಂಡ್ವಿ. ಅದಾದ ನಂತರದಲ್ಲಿ 1946ರಲ್ಲಿ ನಮ್ಮದು ಸಂವಿಧಾನ ಸಭೆ ರಚನೆ ಆಯಿತು. ಈ ಕಥೆಯನ್ನ ದಯವಿಟ್ಟು ತಾವು ಸ್ವಲ್ಪ ಕಿವಿಗೊಟ್ಟು ಕೇಳಿ. ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನ ರಚಿಸಬೇಕಾದ್ರೆ ಅವ್ರಿಗೆ ಎಷ್ಟೆಲ್ಲ ಮಿತಿಗಳಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಇವತ್ತು ನಾವು ಏನ್ ಮಾಡ್ತಿದೀವಿ, ಅಂಬೇಡ್ಕರ್ನ ಪ್ರತಿಮೆ ಮಾಡ್ತಿದ್ದಂಗೆ ಸಂವಿಧಾನವನ್ನು ಒಂದು ಪ್ರತಿಮೆ ಮಾಡ್ಕೊಡ್ತಾ ಇದ್ದೀವಿ. ಸಂವಿಧಾನಕ್ಕೆ ದೊಡ್ಡ ಮಿತಿಗಳಿತ್ತು, ಯಾಕಂದ್ರೆ ಅಂಬೇಡ್ಕರ್ಗೆ ಮಿತಿಗಳಿತ್ತು. ನಾವು ಅದನ್ನ ಅರ್ಥ ಮಾಡಿ, ಅದೊಂದು ಐತಿಹಾಸಿಕ ಮಿತಿ, ಅಂಬೇಡ್ಕರ್ ಅವರ ವೈಯಕ್ತಿಕ ಮಿತಿಯ. ಯಾಕಂದ್ರೆ ಇವತ್ತು ಬೆಳಗ್ಗೆಯಿಂದ ಮಾತಾಡ್ತಿರೋ ಹಾಗೆ ಅಂಬೇಡ್ಕರ್ ಅವರನ್ನ ಒಂದು ಪ್ರತಿಮೆ ಮಾಡ್ತಾ ಇರೋದು ಸರ್ಕಾರ. ಹಾಗೆ ನಾವು ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಪ್ರತಿಮೆ ಮಾಡಬಹುದು. ಅದನ್ನ ಕಾಲಘಟ್ಟದಲ್ಲಿ ಇಟ್ಟು ವಿಶ್ಲೇಷಿಸಿ ನಾವು ರಾಜಿಸ್ಕೋಬೇಕು. ಅಂತ ಸಂದರ್ಭದಲ್ಲಿ ನಾವು ನೋಡಿದಾಗ ಒಂದು ಸಂವಿಧಾನ ಸಭೆ ಅದಕ್ಕೆ ಅತ್ಯಂತ ಕೆಟ್ಟ ಮೌಲ್ಯಗಳನ್ನ ಆಧರಿಸಿ ರಾಜಕಾರಣ ಒಂದು ಕಡೆ ನಡೀತಾ ಇದೆ. ಬುದ್ಧ ಹೇಳುವಂತ ನಾವೆಲ್ಲರೂ ಮನುಷ್ಯರು, ಸಹೋದರತ್ವ ಅಂತ ಹೇಳಿ ರಾಜಕಾರಣ ಮತ್ತೊಂದು ಕಡೆ ನಡೀತಾ ಇದೆ. ಈ ರಾಜಕಾರಣ ವೀಕ್ ಆಗಿದೆ, ಈ ರಾಜಕಾರಣ ಗಟ್ಟಿಯಾಗಿದೆ. ಹೀಗಾಗಿ ನಮ್ಮಲ್ಲಿರೋ ಕೆಳಕನ್ನ ಆಧರಿಸಿ ಇವತ್ತು ಅಧಿಕಾರ ಅಪರಾಧ ಅಧಿಕಾರವನ್ನ ಆಳ್ತಾ ಇದೆ. ಇವತ್ತು ಅಧಿಕಾರದಲ್ಲಿರೋದು ಅಪರಾಧ, ನಮ್ಮ ಕರ್ತವ್ಯವನ್ನ ಮರ್ತಿದ್ದಕ್ಕೆ ಇದಾಗ್ತಾ ಇದೆ. ನಾಳೆ ಇನ್ನೂ ಭೀಕರವಾದಂತಹ ದಿನಗಳು ಬರಲಿದೆ. ಇತ್ತೀಚೆಗೆ ಒಂದು ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಂತ ಬಂತು. ಇತರ ಜಮೀನನ್ನ ನೋಟಿಸ್ ಕೊಟ್ಟು ಅವರ ಸಮ್ಮತಿ ಇಲ್ಲದೆ ಕಿತ್ಕೋಬಹುದಾಗಿತ್ತು. ನಮ್ಗೊಂದು 2 ಎಕರೆ ಜಮೀನಿದೆ, ನಾನೊಂದು ಶರೀರ ಎಂದಿಗೂ ಶಾಶ್ವತವಲ್ಲದೆ ಇರುವಾಗ ಸಮಾಜದಲ್ಲಿ ಜಾತಿ, ಮತ, ಮೇಲು ಕೀಳು, ಮಡಿ ಮೈಲಿಗೆ, ಸಿರಿ ಕೀಳಿ, ಧನ ತನಕಾದಿಗಳು ಹೇಗೆ ತಾನೇ ಶಾಶ್ವತ ಅಲ್ಲ ಆಗ್ತದೆ. ಈ ನಿಟ್ಟಿನಲ್ಲಿ ಯುವಕರೇ ಪ್ರಜ್ಞಾವಂತರಾಗಿ ಎಂಬ ಒಂದು ಸಾರಾಂಶದೊಂದಿಗೆ ಈ ಭಾಷಣವನ್ನು ಮಾಡಿದಂತಹ ಶ್ರೀ ಶಿವಸುಂದರ್ ಉದಂತ ಪತ್ರಕರ್ತರು ಮತ್ತು ಚಳವಳಿಗಾರರು ಬೆಂಗಳೂರು ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ದಯಮಾಡಿ ಆಜ್ಞೆಯೇ ತಾವು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತುಂಬುವುದಿಲ್ಲ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಆರ್ ಹಿರೇಮಣಿನಾಥ್, ಹಣಕಾಸು ಅಧಿಕಾರಿಗಳು, ಕುವೆಂಪು ವಿಶ್ವವಿದ್ಯಾನಿಲಯ, ಇವರು 2 ಗಂಟೆಗಳನ್ನ ಬೇಕಾಗಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ವಂದನೆಗಳು. ಈ ದಿನದ 2 ದಿನಗಳ ಚಿತ್ರಮಂಡಲ ವಿಚಾರ ಸಂಕಿರಣ ಮತ್ತು 2579ನೇ ಬುದ್ಧ ಜಯಂತಿಯ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಪರೀಕ್ಷಾಂಕ ಪ್ರೊಫೆಸರ್ ರಾಜಾನಾಯ್ಕ ಅವರೇ, ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸುದೀರ್ಘವಾಗಿ ಸುಮಾರು 1 ಗಂಟೆ 15 ನಿಮಿಷಗಳ ಕಾಲ ಮಾತಾಡಿರ್ತಕ್ಕಂಥ ಶಿವಸುಂದರ್ ಅವರೇ, ಡಾಕ್ಟರ್ ಚಂದ್ರಶೇಖರ್ ಅವರೇ, ಈ ಸಮಾರಂಭದ ಆಯೋಜಕರಾಗಿರ್ತಕ್ಕಂಥ ಡಾಕ್ಟರ್ ಡಾಂಗೆ ಅವರೇ, ನಮ್ಮ
ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರುಗಳೇ, ಬಂಧು ಮಿತ್ರರೇ ಹಾಗೂ ಸ್ನೇಹಿತರೆ, ಈ ದಿನ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸ್ತಕ್ಕಂತ ಕಾರ್ಯಕ್ರಮನ 2 ದಿನ ನಾವು ಸಮಗ್ರವಾಗಿ ಹಮ್ಮಿಕೊಂಡಿದ್ದೀವಿ. ಈ 2 ದಿನಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ವಿವಿಧ ಮೂಲಗಳಿಂದ ನಾವು ಅದನ್ನ ಇದು ಮಾಡ್ತಾ ಅವನ್ನ ಸ್ಮರಿಸಿದ್ದೀವಿ. ನಿಜವಾಗ್ಲೂ ನಮ್ಮ ಶಿಕ್ಷಣ ಸಂಸ್ಥೆಗೆ ಮತ್ತೆ ಸಾರ್ವಜನಿಕರಿಗೆ ಬಹಳ ಮಹತ್ತರವಾದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಂತ್ರವಾಗಿರ್ತಕ್ಕಂಥ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅಂತಕ್ಕಂಥದ್ದೆಲ್ಲ ಬಹಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ಅದನ್ನ ನಾವು ಇನ್ಕಲ್ಕೇಟ್ ಮಾಡ್ತಾ ಬಂದಿದ್ದೀವಿ. ಆದ್ರೆ ಅದರ ಪ್ರತಿಫಲ ಕೊನೆಗೆ 0 ಬರ್ತಿರ್ತಕ್ಕಂಥದ್ದು ಬಹಳ ವಿಷಾದನೀಯ ಸ್ನೇಹಿತರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಅಥವಾ ಸಮಗ್ರವಾಗಿ ತಂದೆ ಆಗಿರತಕ್ಕಂಥ ಚಿಂತನೆಯನ್ನ ಇಟ್ಕೊಂಡಿದ್ರು. ನಮ್ಮ ದೇಶದ ಈ ಬಡತನ ಮತ್ತೆ ಈ ಅಸಮಾನತೆಯನ್ನ, ಸಾಮಾಜಿಕ ಮತ್ತೆ ಶೈಕ್ಷಣಿಕ ಆರ್ಥಿಕ ಅಸಮಾನತೆಯನ್ನ ನಾವು ಹೋಗಲಾಡಿಸಲು ಏನೇನು ಬೇಕೋ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ರು. ಆದ್ರೆ ಈಗಿನ ನಮ್ಮ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ನಾವು ಇತ್ತೀಚೆಗೆ ನೋಡ್ತಿರೋ ಹಾಗೆ ಎಲ್ಲೋ ಒಂದ್ ಕಡೆ ಈ ಸಾಮಾಜಿಕ ಸಮಾನತೆ ಬೆಳೀತಾ ಇದೆ. ಆದ್ರೆ ನಮ್ಮ ಸಂವಿಧಾನವನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ನಮ್ಮ ಮೇಲ್ಗಡದಲ್ಲಿರ್ತಕ್ಕಂಥ ವೈಟ್ ಕಾಲರ್ಸ್ಗಳಾಗಿರ್ಲಿ ಅಥವಾ ರಾಜಕೀಯಗಳಾಗಿರ್ಲಿ ಈ ಸಮಾನತೆಯನ್ನು ಇನ್ನೂ ಹೆಚ್ಚು ಮಾಡ್ತಾ ಹೋಗ್ತಿರ್ತಕ್ಕಂಥದ್ದು ವಿಷಾದನೀಯ ಸ್ನೇಹಿತರೆ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಲವಾರು ಆಯಾಮಗಳನ್ನ ನಾವು ಯೋಚನೆ ಮಾಡಿದ್ರೆ ಇದು ಅವರ ಹಿಂದೆ ಅದನ್ನ ಊಹೆ ಮಾಡಿದ್ರು, ಇದೇ ರೀತಿ ಆಗ್ಬಹುದು ಮುಂದೆ ಅಂತ ಹೇಳಿ. ಸಂವಿಧಾನದ ಇದರಲ್ಲಿ ಮತ್ತೆ ಪೂನಾ ಅಧಿವೇಶನದಲ್ಲಿ ಇವರು ಅದನ್ನ ಊಹೆ ಮಾಡಿದ್ರು, ಹೀಗೆ ಆಗ್ಬೋದು ಅಂತೇಳಿ. ಅಥವಾ ನಾವು ಮಾಡಿರ್ತಕ್ಕಂಥ ಈ ಸಂವಿಧಾನದ ಆಶಯ ಮುಂದೊಂದು ದಿನ ಮೊಟಕಾಗ್ಬೋದು ಅನ್ನೋದನ್ನ ಅವರು ಯೋಚನೆ ಮಾಡಿದ್ರು. ಆದ್ರೆ ಅನಿವಾರ್ಯವಾಗಿ ಅವರು ಅದನ್ನ ಒಪ್ಪಿಕೊಳ್ಳತಕ್ಕಂಥ ಸಂಗತಿಯನ್ನ ಶಿವಸುಂದರ್ ಅವರು ಬಹಳ ಸಮಂಜಸವಾಗಿ ಹೇಳಿದ್ದಾರೆ. ಅವರು ಬಹಳ ತಿಳುಪಡಿದ್ದಾರೆ ವಿಷಯಗಳಲ್ಲಿ. ಆದ್ರೂ ಕೆಲವು ವಿಷಯಗಳನ್ನ ಶಿಕ್ಷಕರಾಗಿರ್ತಕ್ಕಂಥ ನಾವು ಹಾಗೂ ಸಮಾಜದಲ್ಲಿರ್ತಕ್ಕಂಥ ಸತ್ಪ್ರಜೆಗಳಾಗಿರ್ತಕ್ಕಂಥ ನಾವು ಈ ವಿಚಾರಧಾರೆಗಳ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅವರು ಹಿಂದೆ ತುಂಬಾ ಇದು ಮಾಡಿದ್ರು. ಯಾವುದು 1924ರಲ್ಲಿ ಅವರು ಬಹಿಷ್ಕೃತ ಹಿತಕಾರಣಿ ಸಭಾ ಅಂತ ದೊಡ್ಡ ಸಂಘಟನೆಯನ್ನ ಕಟ್ತಾರೆ. ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಅಸಮಾನತೆಗೆ ಎಲ್ಲಿ ಬೇಡಿದೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ನೀವು ಇನ್ನು 12ನೇ ಶತಮಾನ ಹೋದ್ರೆ ಬಸವೇಶ್ವರ ಅವರ ಇದರಲ್ಲೂ ಇರ್ತಿದ್ದು ಅಸಮಾನತೆ ಅಂತಕ್ಕಂಥ ಸಾಮಾಜಿಕ ಅಸಮಾನತೆ 12ನೇ ಶತಮಾನದಲ್ಲೇ ಬೇರೂರ್ತಕ್ಕಂಥದ್ದು. ಅದನ್ನ ಹೋಗಲಾಡಿಸಲು 21ನೇ ಶತಮಾನಗಳಲ್ಲಿ 22ನೇ ಶತಮಾನಗಳು ಬಂದ್ರೂ ಕೂಡ ಈ ಸಾಮಾಜಿಕ ಅಸಮಾನತೆಯನ್ನ ನಾವು ಹೋಗಲಾಡಿಸಲಿಕ್ಕಾಗಲಿಲ್ಲ. ಆ ದೃಷ್ಟಿಯಿಂದ ಅವರು 1924ರಲ್ಲೇನೆ ಬಹಿಷ್ಕೃತ ಹಿತಕಾರಣಿ ಸಭಾ ಅಂತ ಒಂದು ದೊಡ್ಡ ಸಂಘಟನೆಯನ್ನು ಕಟ್ಟಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಬಲಪಡಿಸಲಿಕ್ಕೆ ಶ್ರಮ ಪಡ್ತಾರೆ ಸ್ನೇಹಿತರೆ. ಆದ್ರೆ ಅದರಿಂದ ಬಂದಿರ್ತಕ್ಕಂಥ ರಿಸಲ್ಟ್ ಬಹಳಷ್ಟು ಕಡಿಮೆ. ಕಾರಣ ನಮ್ಮ ಜನರಲ್ಲಿ ಇರ್ತಕ್ಕಂಥ ಒಂದು ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಾಗಿರ್ಲಿ, ಆ ಶೈಕ್ಷಣಿಕ ಒತ್ತನ್ನ ಕೊಡೋದಾಗಿರ್ಲಿ, ಅಥವಾ ನಮ್ಮ ಬಹುಜನರಿಗೆ ಶಿಕ್ಷಣದ ಒಂದು ಮಹತ್ವವನ್ನು ಅರಿಸೋದಾಗ್ಲಿ ನಮ್ಮ ಸಮಾಜದಲ್ಲಿ ಆಗಿಲ್ಲ ಸ್ನೇಹಿತರೆ. ಆ ದೃಷ್ಟಿಯಿಂದ ಈಗಲೂ ಸಹ ಅನಕ್ಷರಸ್ಥ ಸಂಖ್ಯೆ ಜಾಸ್ತಿ ಇದೆ. ಸಾಕ್ಷರತೆ ಇದ್ರೂ ಕೂಡ ಅದರಲ್ಲಿ ಬಹಳಷ್ಟು ನ್ಯೂನತೆಗಳಿದ್ದಾವೆ. ಆ ನ್ಯೂನತೆಗಳನ್ನ ಹೋಗಲಾಡಿಸಲಿಕ್ಕೆ ಸರ್ಕಾರಗಳಾಗಿರ್ಲಿ ಅಥವಾ ಬೇರೆ ಯಾವ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಅದನ್ನ ಇದು ಮಾಡ್ತಿಲ್ಲ ಅಂತ ಇದ್ದಾರೆ. ಹಾಗೆ ನಿಮಗೆ ಸರ್ ಹೇಳಿದ್ರು, ದಲಿತರ ನಾಯಿ ಹೆಣ್ಣು ನಾಯಿಗೆ ಸಾಯಿಸಬೇಕು ಅಂತ ಹೇಳಿ. ಇದು ನಿಮಗೆ ಈ ನೀರಿಗಾಗಿ ಹೋರಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೀರಿಗಾಗಿ ಹೋರಾಟ ಸುಮಾರು 1927ರಲ್ಲೇ ಪ್ರಾರಂಭ ಮಾಡಿಸ್ತಾರೆ. ಅಲ್ಲಿ ಚೌಡರೆ ಕೆರೆ ಚಳುವಳಿ ಅಂತ ಒಂದು ಚಳುವಳಿಯನ್ನು ರೂಪಿಸ್ತಾರೆ. ಆ ಕೆರೆಗೆ ಈ ದೀನ ದಲಿತರು ಯಾರು ಆ ಕೆರೆ ನೀರನ್ನ ಮುಟ್ಟ ಹಾಕಿರ್ಲಿಲ್ಲ. ಆ ನೀರನ್ನ ಮುಟ್ಟ ಹಾಕಿರ್ಲಿಲ್ಲ. ಆ ಸಂದರ್ಭದಲ್ಲಿ ಅವಾಗ ಚೌಡರೆ ಕೆರೆ ಚಳುವಳಿ ಅಂತ ಒಂದು ಚಳುವಳಿಯನ್ನ ಚಾಲೂ ಮಾಡ್ತಾರೆ. ಆ ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಚೌಡರೆ
ಬಹಳಷ್ಟು ಜನ ಇಡೀ ದೇಶದಿಂದ ಸಂಘಟನಾ